ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ. BMTC ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಹುಡುಗಿಯೊಬ್ಬರು ಕಂಡಕ್ಟರ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಇವರಿಬ್ಬರ ನಡುವಿನ ಜಗಳ ಹೊಡೆದಾಟದಲ್ಲಿ ಕೊನೆಗೊಂಡಿದೆ. ಅಸಲಿಗೆ ನಡೆದದ್ದಾದರೂ ಏನು? ಬಿಳೇಕಲ್ಲು ದಾರಿಯಿಂದ ಶಿವಾಜಿನಗರಕ್ಕೆ ಪ್ರಯಾಣಿಸುತ್ತಿದ್ದ ಹುಡುಗಿಗೆ ಕಂಡಕ್ಟರ್ ಟಿಕೆಟ್ ಖರೀದಿಸಲು ಹೇಳಿದ್ದಾರೆ. ಆಕೆ ಉಚಿತ ಪಾಸನ್ನು ಪಡೆಯಲು ಉಚಿತ ಟಿಕೆಟನ್ನು ಪಡೆಯಲು ತಮ್ಮ ಬಳಿ ಇದ್ದ ಆಧಾರ್ ಕಾರ್ಡನ್ನು ತೋರಿಸಿರುವುದಿಲ್ಲ. ಕಂಡಕ್ಟರ್ 5 ನಿಮಿಷದ ನಂತರ ಬಂದು ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಪಡೆಯಲು ಹೇಳಿದಾಗ ಯುವತಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಕಂಡಕ್ಟರ್ ಹೇಳುತ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಮಾತು ಬೆಳೆದು ಕೊನೆಗೆ ಯುವತಿ ಕಂಡಕ್ಟರ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಎಷ್ಟೋ ಜನರು ಹೇಳುವಂತೆ ಆ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ನನ್ನ ಮೇಲೆ ಯಾಕೆ ಕೈ ಎತ್ತಿದ ಎಂದು ಹುಡುಗಿ ಉರ್ದೂನಲ್ಲಿ ಮಾತಾಡುತ್ತಿದ್ದಾರೆ. ಕೆಲವೊಬ್ಬರು ಈ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮೊದಲು ಹೊಡೆದದ್ದು ಹುಡುಗಿಯಲ್ಲ ಕಂಡಕ್ಟರ್ ಎಂದು ಹೇಳುತ್ತಾರೆ. ಕೆಲವೊಬ್ಬರು ಮೊದಲು ಹೊಡೆದದ್ದು ಹುಡುಗಿ ಕಂಡಕ್ಟರ್ ಅಲ್ಲ ಎಂದು ಹೇಳುತ್ತಾರೆ. ಇದರಲ್ಲಿ ಸತ್ಯಾಸತ್ಯತೆಗಳು ಏನೇ ಇರಬಹುದು, ಆದರೆ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ದಿನೇ ಹೆಚ್ಚುತ್ತಾ ಇದ್ದಾವೆ. ಇತ್ತೀಚೆಗೆ ಈ ಘಟನೆ ಸಾಕಷ್ಟು ವೈರಲ್ ಆಗಿದೆ. ಅದಾದ ನಂತರ ಕಂಡಕ್ಟರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಯುವತಿಯ ಮೇಲೆ ಯಾವುದೇ ಕೇಸುಗಳು ದಾಖಲಾಗಿಲ್ಲ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ. BMTC ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಹುಡುಗಿಯೊಬ್ಬರು ಕಂಡಕ್ಟರ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಇವರಿಬ್ಬರ ನಡುವಿನ ಜಗಳ ಹೊಡೆದಾಟದಲ್ಲಿ ಕೊನೆಗೊಂಡಿದೆ. ಅಸಲಿಗೆ ನಡೆದದ್ದಾದರೂ ಏನು? ಬಿಳೇಕಲ್ಲು ದಾರಿಯಿಂದ ಶಿವಾಜಿನಗರಕ್ಕೆ ಪ್ರಯಾಣಿಸುತ್ತಿದ್ದ ಹುಡುಗಿಗೆ ಕಂಡಕ್ಟರ್ ಟಿಕೆಟ್ ಖರೀದಿಸಲು ಹೇಳಿದ್ದಾರೆ. ಆಕೆ ಉಚಿತ ಪಾಸನ್ನು ಪಡೆಯಲು ಉಚಿತ ಟಿಕೆಟನ್ನು ಪಡೆಯಲು ತಮ್ಮ ಬಳಿ ಇದ್ದ ಆಧಾರ್ ಕಾರ್ಡನ್ನು ತೋರಿಸಿರುವುದಿಲ್ಲ. ಕಂಡಕ್ಟರ್ 5 ನಿಮಿಷದ ನಂತರ ಬಂದು ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಪಡೆಯಲು ಹೇಳಿದಾಗ ಯುವತಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಕಂಡಕ್ಟರ್ ಹೇಳುತ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಮಾತು ಬೆಳೆದು ಕೊನೆಗೆ ಯುವತಿ ಕಂಡಕ್ಟರ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಎಷ್ಟೋ ಜನರು ಹೇಳುವಂತೆ ಆ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ನನ್ನ ಮೇಲೆ ಯಾಕೆ ಕೈ ಎತ್ತಿದ ಎಂದು ಹುಡುಗಿ ಉರ್ದೂನಲ್ಲಿ ಮಾತಾಡುತ್ತಿದ್ದಾರೆ. ಕೆಲವೊಬ್ಬರು ಈ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮೊದಲು ಹೊಡೆದದ್ದು ಹುಡುಗಿಯಲ್ಲ ಕಂಡಕ್ಟರ್ ಎಂದು ಹೇಳುತ್ತಾರೆ. ಕೆಲವೊಬ್ಬರು ಮೊದಲು ಹೊಡೆದದ್ದು ಹುಡುಗಿ ಕಂಡಕ್ಟರ್ ಅಲ್ಲ ಎಂದು ಹೇಳುತ್ತಾರೆ. ಇದರಲ್ಲಿ ಸತ್ಯಾಸತ್ಯತೆಗಳು ಏನೇ ಇರಬಹುದು, ಆದರೆ ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ದಿನೇ ಹೆಚ್ಚುತ್ತಾ ಇದ್ದಾವೆ. ಇತ್ತೀಚೆಗೆ ಈ ಘಟನೆ ಸಾಕಷ್ಟು ವೈರಲ್ ಆಗಿದೆ. ಅದಾದ ನಂತರ ಕಂಡಕ್ಟರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಯುವತಿಯ ಮೇಲೆ ಯಾವುದೇ ಕೇಸುಗಳು ದಾಖಲಾಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.